ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದು ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ಒಂದು 3 days ಬ್ಯಾಕೇನೆ ಮಾಡಬೇಕಿತ್ತು, ಬಟ್ ಬೇರೆ ಬೇರೆ ವ್ಲಾಗ್ಸ್ ಮಾಡ್ತಾ ಈ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗ್ ಮಾಡೋದಕ್ಕೆ ನಮಗೆ ಟೈಮೇ ಆಗಿರಲಿಲ್ಲ. ಸೊ ಇವತ್ತು ನಾನು ಫಸ್ಟ್ ನವೀನ್ಗೆ ಹೇಳಿದ್ದು, ನವೀನ್ ಬನ್ನಿ ಇದು ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗ್ ನಾನು ಏನು ಸ್ಟೋರಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಈ ಥರ ಆಸ್ಕ್ ಮೀ ಕ್ವಶನ್ ಒಂದು 3-4 days ಆಯಿತು. ಸೊ ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ತುಂಬ ರಿಪೀಟೆಡ್ ಕ್ವಶನ್ಸೇ ಇದೆ ಮ್ಯಾಕ್ಸಿಮಮ್. ಹಾಗಾಗಿ ನಾನು ಅದ್ರಲ್ಲಿ ಒಂದಷ್ಟು ಕ್ವಶನ್ಸ್ ಮಾಡ್ಕೊಂಡಿದ್ದೀರಾ? ಮೇನ್ ಆಗಿ ಆ್ಯಕ್ಚುಲಿ ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ. ಅದನ್ನ ಈಗ ನಾನು ಒಂದೊಂದಾಗಿ ಹೇಳ್ತೀನಿ ಆಯ್ತಾ. ಫಸ್ಟ್ ಕ್ವಶನ್ನ ಹೇಳ್ತೀನಿ. ಹೇಗನ್ಸುತ್ತೆ ನಿಮ್ಗೆ? ಈಗ ಎಲ್ರಿಗೂ ಗೊತ್ತು, ರಕ್ಷಿತಾ ಶಿವಕುಮಾರ್ ಮದುವೆ ಆಗಿದ್ದಾರೆ. ಸೊ ನನ್ನ ತಮ್ಮ ಮತ್ತೆ ತಮ್ಮನ ವೈಫ್ ಬಗ್ಗೆ ಏನಂತ ಕೇಳಿದ್ದಾರೆ, ಹೇಗನ್ಸುತ್ತೆ? ಏನಾಗ್ಬಿಡುತ್ತೆ ಗೊತ್ತಾ, ಈಗ ಇಲ್ಲಿವರೆಗೂ ವಿಡಿಯೋನ ಕೆಲವೊಬ್ರು ನೋಡ್ರ, ಈ ವಿಡಿಯೋ ಹೊಸದಾಗಿ ಸಿಕ್ಬಿಟ್ಟಿರ್ತದೆ ಅವ್ರಿಗೆ. ಸೊ ನೀವು ರಕ್ಷಿತಾ ಶಿವಕುಮಾರ್ ಅಂದ್ರೆ ಗೊತ್ತಾಗ್ಬಿಡಲ್ಲ ಅವ್ರಿಗೆ. ನನ್ನ ತಮ್ಮಂದು ಈಗ ರೀಸೆಂಟ್ ಆಗಿ ಮದ್ವೆ ಆಗಿದೆ ಅಲ್ವಾ. ಸೊ ನಿಮ್ಗೆ ಕ್ವಶನ್ ಏನಂತ ಕೇಳಿದ್ದಾರೆ ಅಂದ್ರೆ, ಹೇಗನ್ಸುತ್ತೆ ನಿಮ್ಗೆ ರಕ್ಷಿತಾ ನಿಮ್ಮನೆಗೆ ಅಡ್ಜಸ್ಟ್ ಆಗ್ತಾರೆ ಅಂತ ಅನ್ಸುತ್ತಾ ಅಂತ ಅಂದ್ಬಿಟ್ಟು. ಸೊ ನೋಡಿ, ಆಗ್ತಾರೆ ಆಗಲ್ಲ ಅನ್ನೋದೆಲ್ಲ ನಾವು ಈಗಲೇ ಏನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಅಟ್ ಪ್ರೆಸೆಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಅವಳು ಅಡ್ಜಸ್ಟ್ ಆಗ್ತಾ ಇದ್ದಾಳೆ, ಅವಳು ಕಂಫರ್ಟಬಲ್ ಆಗಿ ಇದ್ದಾಳೆ, ನಮಗೂ ಕೂಡ ಒಂದು ಕಂಫರ್ಟ್ ಝೋನ್ ಇದೆ. ಇನ್ನೊಂದೇನಂದ್ರೆ, ಯಾರಿಗೆ ಆದ್ರೂ ಆಲ್ ಆಫ್ ಅ ಸಡನ್ ಅಡ್ಜಸ್ಟ್ ಆಗೋದು ಕಷ್ಟನೇ. ಬರ್ತಿದಂಗೆ ಈಗ ಹುಟ್ಟಿರೋ ಮನೆಯಿಂದ ಅವರು ಬಂದು ಇರೋದಕ್ಕೆ ಕಷ್ಟ ಅಲ್ಲ. ಅವ್ರಿಗೆ ಹೇಳ್ತಾರದು ಅಂದ್ರೆ ಫ್ಯೂಚರ್ ಅಲ್ಲಾದ್ರೂ ನಿಮ್ ಜೊತೆ ಎಲ್ಲ ಹೊಂದ್ಕೊಂಡು ಆ ತರ ಇರ್ತಾಳೆ ಅಂತ ಅನ್ಸ್ತಿದ್ಯಾ ಅನ್ನೋ ತರ ಅವ್ರು ಕೇಳಿರೋದು. ಮತ್ತೆ ಇನ್ನೊಂದು ಏನ್ ಗೊತ್ತಾ ಫ್ರೆಂಡ್ಸ್, ಈ ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆಗೆ ಆಲ್ಮೋಸ್ಟ್ ಒಂದು 6 to 7 months ಗ್ಯಾಪ್ ಇದ್ದಿದ್ರಿಂದ ಅವಳು ಆಲ್ರೆಡಿ ನಮ್ಮನ್ನೆಲ್ಲ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ಲು. ನಮಗೂ ಅಷ್ಟೇ ರಕ್ಷಿತಾ ಅಂದ್ರೆ ಏನು ಅನ್ನೋದು ಅರ್ಥ ಮಾಡ್ಕೊಳಕ್ ನಾವು ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಈಗ ನಮ್ಗೆಲ್ಲ ಏನ್ ಅನ್ಸ್ಬಿಟ್ಟಿದೆ ಅಂದ್ರೆ, ಹೊರಗಡೆಯಿಂದ ಎಲ್ಲೋ ಮದುವೆ ಮಾಡ್ಕೊಂಡಿಲ್ಲ, ನಮ್ಗೆ ಗೊತ್ತಿರೋ ಹುಡುಗಿನೇ ಮದುವೆ ಮಾಡ್ಕೊಂಡಿದ್ವಿ ಅನ್ನೋ ಬಾಂಡಿಂಗ್ ಆಲ್ರೆಡಿ ಬಂದ್ಬಿಟ್ಟಿದೆ. ಅವಳಿಗೆ ಹೇಗ್ ಅನ್ಸಿದ್ಯೋ ಗೊತ್ತಿಲ್ಲ, ಬಟ್ ಅವಳು ನಾವು ನೋಡಿದ ಮಟ್ಟಿಗೆ ಅವಳು ಕಂಫರ್ಟಬಲ್ ಆಗೇನೆ ಇರ್ತಾಳೆ ಅಂತ ಅನ್ಸುತ್ತೆ. ಬಟ್ ಫ್ಯೂಚರಲ್ಲೂ ಹಂಗೆ ಹೊಂದ್ಕೊಂಡೇ ಇರ್ತಾರೆ ಅನ್ನೋದೇ ಅನ್ಕೊಂಡಿದೀವಿ. ಸೊ ಅಟ್ ಪ್ರೆಸೆಂಟ್ ನನಗೆ ಆ ಒಪಿನಿಯನ್ ಇದೆ, ಓಕೆನಾ. ಆಮೇಲೆ ಇನ್ನೊಂದು ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ನಿಮ್ಮದು ಮತ್ತು ನಿಮ್ಮ ಸಿಸ್ಟರ್ ಬಾಂಡಿಂಗ್ ಬಗ್ಗೆ ಹೇಳಿ ರಮ್ಯಾ ಅಂತ. ನಂದು ನನ್ನ ಸಿಸ್ಟರ್ ಇವರು ಅವಾಗ ಹೊಡೆದಾಡ್ತಾ ಇರ್ತಾರೆ. ಯಾವ ರೇಂಜ್ಗೆ ಅಂದ್ರೆ ಏನ್ ಗೊತ್ತಾ, ಅದು ಪ್ರೀತಿ ಇರೋ ಕಡೆ ಜಗಳ ಅವೆಲ್ಲ ಸಹಜ. ಬಟ್ ಯಾವ್ದು ಜಗಳ ಆಡ್ತೀವಿ ನಾನು ನಮ್ಮ ಅಕ್ಕ. ಯಾವ್ದನ್ನು ಗೊತ್ತಾ, ಎಲ್ಲಿ ನಮ್ಗೆ ಅಧಿಕಾರ ಇರುತ್ತೆ ಅಲ್ಲೇ ಜಗಳ ಆಡಕ್ ಸಾಧ್ಯ. ಹೋಗಿ ಅನ್ನೋದು ಪಕ್ಕದ ಮನೆಯವ್ರ ಜೊತೆ ಇನ್ನೊಬ್ರ ಜೊತೆನೋ ಅದು ಮಾಡಕ್ಕಾಗಲ್ಲ. ಯಾಕೆಳಿ ಅವ್ರ ಮೇಲೆ ನಮ್ಗೆ ಅಕ್ಕೆ ಇರಲ್ಲ. ಅಂದ್ರೆ ಯಾವ್ದೋ ಸಣ್ಣ ಪುಟ್ಟದಕ್ಕೆ ಆಡ್ಬೇಕಾಯ್ತದೆ. ಸೊ ನಂದು ನಮ್ಮ ಅಕ್ಕಂದು ಬಾಂಡಿಂಗ್ ಯಾವ ತರ ಅಂತಂದ್ರೆ, ನಾವು ತುಂಬಾ ಜಗಳ ಆಡ್ತೀವಿ. ನಮ್ಮ ತಮ್ಮನ ಜೊತೆ ಇಷ್ಟೊಂದು ಜಗಳ ಆಡಲ್ಲ, ಅಷ್ಟು ಜಗಳ ಅಕ್ಕ ತಂಗಿ ಜಗಳ ಆಡ್ತೀವಿ. ಬಟ್ ಅಷ್ಟೇ ಕೇರಿಂಗ್ ಮತ್ತೆ ಪ್ರೀತಿ ಸಿಕ್ಕಾಪಟ್ಟೆ. ಅವಳಿಗೆ ಏನಾದ್ರೂ ಒಂಚೂರು ಏನಾದ್ರೂ ಆದ್ರೆ ನಾನ್ ಸಹಿಸಲ್ಲ. ಮತ್ತೆ ಏನೇ ಅದು ಫಸ್ಟ್ ವಿಷಯ, ಅದು ಖುಷಿ ವಿಷಯ ಆಗಿರ್ಬೋದು ಅಥವಾ ದುಃಖದ ವಿಷಯ ಆಗಿರ್ಬೋದು, ನಾವು ಗಂಟೆ ಕುತ್ಕೊಂಡು ಮಾತಾಡ್ಲೇಬೇಕು, ಸಮಾಧಾನ ಆಗಲ್ಲ. ಇನ್ನೊಂದು ನಾನು ಹೇಳ್ತೀನಿ ಆ ವಿಚಾರ. ಏನಾಗುತ್ತೆ ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣ ಇವ್ರ ಅಕ್ಕನ ಫೋನು ಅಥವಾ ಇವಳು ಫೋನ್, ನಾನು ಹೇಳ್ತಾ ಇರ್ತೀನಿ, ಇಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾಗ ಚಾಲೆಂಜ್ ಕಣೆ, ನೋಡೇ ಬಿಡ್ತೀನಿ, ಮಾಡಬೇಡ ಕಣೆ, ಫೋನ್ ಮಾಡಬೇಡ ಅಂತ. ಯಾಕೆಂದರೆ ಸ್ವಲ್ಪ ಬಿಟ್ಟಿರಲ್ವಲ್ಲ ಇವರು, ಮಾಡೇ ಮಾಡ್ತಾರೆ. ನಾನು ಸ್ವಲ್ಪ ಪೂಳಿಕರ ಆಗ್ತಾ ಇರ್ತೀನಿ. ಇವ್ರು ನೋಡ್ತಾ ಮಜಾ ತಗೋತಾ ಇರ್ತಾರೆ. ಹೆಂಗೆ ಅಂತ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು ಬಂದು ಕಿಚನ್ಗೆ ಹೋಗ್ತೀವಲ್ಲ, ಸ್ವಲ್ಪ ನಾನೇ ಮಿಮಿಕ್ರಿ ಮಾಡ್ತಾ ಇರ್ತೀನಿ. ನಿಮ್ಮ ಅಕ್ಕ ಇವ್ರ ಅಕ್ಕನ ಫೋನ್ ಬಂದಾಗ ಇವರು ಹೇಳೇ ಅಂತ ಮಾತಾಡೋದು. ಹಲೋ ಹೇಳೆ, ಇವ್ರು ಮಾಡೋದಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ತೀನಿ ಹೇಳೆ ಅಂತ ಇವ್ರು ಅನ್ಬಿಡ್ತಾರೆ. ಅವಳು ಫುಲ್ ನಗು ಬರ್ತಾ ಇರುತ್ತೆ. ಸೊ ಇಬ್ರು ಎದ್ದ ತಕ್ಷಣ ಕಿಚನ್ಗೆ ಹೋಗಿದ ತಕ್ಷಣ ಏನೋ ಅಕ್ಕ ಅಂತ ಅಂದ್ರೆ ಅದೊಂಥರ ಫ್ರೆಂಡ್ಸ್ ತರ ಇರ್ತಾರೆ ಅಂತಾರಲ್ಲ, ಅದೆಷ್ಟು ಸತ್ಯ ಅಂತ ಅಂದ್ರೆ, ಎದ್ದ ತಕ್ಷಣ ನಾವು ಕಿಚನ್ಗೆ ಬಂದು ಫೋನ್ ಮಾಡೋದು. ಅಡುಗೆ ಮಾಡಕ್ ಶುರು ಮಾಡ್ಕೋಬೇಕಲ್ಲ, ಕಂಪ್ನಿ ಬೇಕಲ್ಲ, ಅವಳಿಗೆ ಫೋನ್ ಮಾಡ್ಬಿಟ್ಟು, ಇಲ್ಲ ಅವಳೇ ಕೆಲವು ಸಲ ಮ್ಯಾಕ್ಸಿಮಮ್ ಅವಳೇ ಬೇಗ ಎಪ್ಸೋದು ನನ್ನನ್ನ. ಫೋನ್ ಮಾಡ್ಬಿಟ್ಟಿರ್ತಾಳೆ, ನನಗೆ ಫುಲ್ ನಿದ್ದೆಲಿರ್ತೀನಿ ಅನ್ಕೊಳ್ಳಿ, ಡೀಪ್ ಸ್ಲೀಪಲ್ಲಿ ಇರ್ತೀನಿ, ಬೈಕೊಂಡು ಆದ್ರೂ ಬಿಡಲ್ಲ ಅವಳು. ಇನ್ನೊಂದು 1/4 ಗಂಟೆ ಬಿಟ್ಟು ಇಲ್ಲಿ ವಾಶ್ರೂಮ್ಗೆ ಹೋಗಿದ್ದೇನೋ ಅಂತ ಅನ್ಕೊಂಡೆ ಕಡೆ ಅಂತ ಅನ್ಕೊಂಡು ಮತ್ತೆ ಮಾಡ್ತಾಳೆ. ಸೊ ಆಮೇಲೆ ಏನಪ್ಪ ಅಂದ್ರೆ, ಅವರು ನಮ್ಮ ಅತ್ತಿಗೆಗೂ ನನಗೂ ನನಗಿಂತ ಒಂದು 7-8 ತಿಂಗಳು ಚಿಕ್ಕವರು ಅವರು. ಸೊ ನಾವೆಲ್ಲ ಒಂದೇ ಜನ್ರೇಷನ್ ಆಗಿರೋದ್ರಿಂದ ನಾವು ಸ್ವಲ್ಪ ಫ್ರೆಂಡ್ಲಿಯಾಗೇ ಇರ್ತೀವಿ.
ಸೊ ಅವರು ಅದಕ್ಕೆ ಅನ್ನೋದು ಮೈದಾ ಅನ್ನೋದು ಆ ಥರ ಎಲ್ಲ ಇದೆ. ನಾನು ಅಷ್ಟೇ ನಮ್ಮ ಭಾವನ ಜೊತೆ ಅಂದ್ರೆ ನಮ್ಮ ಭಾವ ನಮ್ಮ ಅಕ್ಕನ ಮದ್ವೆ ಆದಾಗ ಆಲ್ಮೋಸ್ಟ್ ನಾನೊಂದು 5th ಸ್ಟ್ಯಾಂಡರ್ಡೋ 6th ಸ್ಟ್ಯಾಂಡರ್ಡೋ ಬಟ್ ಅವಾಗ ಇದ್ದಿದ್ ರೀತಿನೇ ಬೇರೆ ಬಿಡಿ. ಇವಾಗ ಎಲ್ಲ ನಮ್ ಲೈಫಲ್ಲಿ ಬಿಸಿ ಆಗ್ಬಿಟ್ಟಿದೀವಿ. ಬಟ್ ನಮ್ಮ ಮನೇಲಿ ಎಲ್ಲಾ ಒಂಥರ ನಾದ್ನಿ ಭಾವ ಮೈದ್ನ ಅತ್ತಿಗೆ ಅನ್ನೋ ತರ ಎಲ್ಲಾನು ಫುಲ್ ಫ್ರೆಂಡ್ಲಿ ಆಯ್ತಾ, ಫುಲ್ ಆರಾಮಾಗಿ ಅವೆಲ್ಲ ಏನೋ ಚಿಕ್ಕದ್ರಿಂದನೋ ಗೊತ್ತಿದ್ರು ಅದೇ ತರನೇ ಇರೋದು. ಆಮೇಲೆ ಈ ಕ್ವಶನ್ ಸುಮಾರು ಜನ ಕೇಳಿದ್ದೀರಾ, ನಿಮ್ಮ ಬ್ರದರ್ ಏನು ವರ್ಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಕೆಲವು ಸಲ ಸುಮಾರು ಸಲ ಆನ್ಸರ್ ಕೂಡ ಮಾಡಿದ್ವಿ, ಬಟ್ ಇನ್ನು ಕೆಲವ್ರಿಗೆ ಕ್ಲಾರಿಟಿ ಇರೋದಿಲ್ಲ, ಹಾಗಾಗಿ ಹೇಳ್ತೀನಿ. ನನ್ನ ತಮ್ಮ ಬಂದು ಅವನು ಜಾಬ್ ತಗೊಂಡಾಗ ಅವನು ಫಸ್ಟ್ ಇಯರ್ ಡಿಗ್ರಿ ಮುಗ್ದಿತ್ತು ಅನ್ಸುತ್ತೆ, ಸೆಕೆಂಡ್ ಇಯರ್ ಡಿಗ್ರಿಗೇನೋ ಜಾಯ್ನ್ ಆಗಿದ್ದ. 19 ವರ್ಷ ಅವನಿಗೆ, 19 ವರ್ಷದಲ್ಲೇ ಅವನಿಗೆ KEB ಈ ಏನು ಸೆಸ್ಕಾಮ್ ಸೆಸ್ಕಾಮ್ ಅಲ್ಲಿ ಅವನಿಗೆ ಪವರ್ ಮ್ಯಾನ್ ಆಗಿ ಅವನು ಅಪಾಯಿಂಟ್ ಆದ. ಸೊ ಅವನು ಗವರ್ನಮೆಂಟ್ ಅಫಿಷಿಯಲ್, ಅವನೀಗ ಪವರ್ ಮ್ಯಾನ್ ಆಗಿ KEB ಅಲ್ಲಿ ಪವರ್ ಮ್ಯಾನ್ ಆಗಿ ವರ್ಕ್ ಮಾಡ್ತಿದ್ದಾನೆ. ಸೊ ಇದು ಸುಮಾರು ಜನದ್ದು ಕ್ವಶನ್ ಇತ್ತು, ಹಾಗಾಗಿ ಒಂದು ಕ್ಲಾರಿಟಿ ಕೊಟ್ಟೆ. ಮತ್ತೆ ಇನ್ನೊಂದು ಕ್ವಶನ್, ಆಮೇಲೆ ಅವನು ನಿಮ್ ತಮ್ಮಂದು ಸ್ವಂತ ಮನೆನಾ ಅಂತೆಲ್ಲ, ಅದು ಕೂಡ ಸುಮಾರು ಇದು ರೀಲ್ಸ್ ಅಲ್ಲೆಲ್ಲ ಅದೆಲ್ಲ ಓಕೆ. ನಿಮ್ಮ ಏನು ತಮ್ಮಂದು ಸ್ವಂತ ಮನೆನಾ ಅಂತ, ಹೌದು ಅವನು ಸ್ವಂತ ಮನೆ. ಅವ್ನಿಗೆ ಯಾವ ಥರ ಅಂತಂದರೆ, ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರು. ಆಗ ಅವರು ನಮ್ಮ ತಂದೆ ಇದ್ದಾಗಲೇ ಅವ್ರಿಗೆ ಅಲಾಟ್ ಆಗಿತ್ತು, ಅವ್ರು ಸೈಟ್ ತೊಗೊಂಡಿದ್ರು. ನಮ್ಮ ತಂದೆ ಇವನು ಪೊಲೀಸ್ ಲೇಔಟಲ್ಲಿ ಅವ್ರಿಗೆ ಸೈಟ್ ತೊಗೊಂಡಿದ್ರು. ಆ ಸೈಟಲ್ಲಿ ಇವನು ಮನೆನ ಕನ್ಸ್ಟ್ರಕ್ಷನ್, ನಮ್ಮ ಡ್ಯಾಡಿದು ಡೆತ್ ಎಲ್ಲ ಆದಮೇಲೆ ನಾವು ಕೋಟ್ರಸಲ್ಲಿ ಇದ್ದಿದ್ವಲ್ವಾ, ಅಲ್ಲಿಂದ ಬಂದು ಇಲ್ಲಿ ಮನೆನ ಕನ್ಸ್ಟ್ರಕ್ಷನ್ ಮಾಡಿದ್ದು. ಸೊ ಸ್ವಂತ ಮನೆ, ನಮ್ಮ ಅಮ್ಮನ ಮನೆ, ನನ್ನ ತಮ್ಮನ ಮನೆ, ಅದು ಸ್ವಂತ ಮನೆ. ಅರೌಂಡ್ ಇವತ್ತೆಷ್ಟು ಡೇಟ್, ಇನ್ನೊಂದು ವೀಕ್ ಬಂದ್ರೆ ಹೆಚ್ಚು ಕಡಿಮೆ ಮನೆ ಕಟ್ಟು ಅವರು 6 ವರ್ಷ ಗೃಹ ಪ್ರವೇಶ ಆಗಿ ಈ ತಿಂಗಳು 12ಕ್ಕೆ 6 ವರ್ಷ ಆಯ್ತು. ಆಯ್ತಾ, ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದೀರಾ ಗೊತ್ತಾ, ರಕ್ಷಿತಾ ಅವ್ರಿಗೆ ಏಜ್ ಎಷ್ಟು ಮತ್ತೆ ಕ್ವಾಲಿಫಿಕೇಶನ್ ಏನು ಅಂತ ಅಂದ್ಬಿಟ್ಟು. ಅವ್ರ ಕ್ವಾಲಿಫಿಕೇಶನ್ ಅವ್ರ ವ್ಲಾಗಲ್ಲೆಲ್ಲ ಹೇಳ್ಕೊಂಡಿದ್ದಾರೆ. ಸೊ ಅವ್ರ ಕ್ವಾಲಿಫಿಕೇಶನ್ ಬಂದು BSc ಮಾಡಿದ್ದಾಳೆ ಅವಳು. ಆಯ್ತಾ, ಇನ್ನು ಏಜ್ ಎಲ್ಲ ಆಲ್ಮೋಸ್ಟ್ ನಾನು ಮದುವೆ ಆದಾಗಲೂ ನನಗೆ 24 ಇಯರ್ಸು, ರಕ್ಷಿತಂಗೂ ಕೂಡ ಈಗ ಅಷ್ಟೇನೆ. ಮತ್ತು ಇನ್ನೊಂದು ಕ್ವಶನ್ ಏನಂತ ಅಂದರೆ, ಈ ಕ್ವಶನು ತುಂಬ ರಿಪೀಟೆಡ್ ಆಗಿ ಬಂದಿರೋದು, ನವೀನ್ ಅಣ್ಣ ಏನು ವರ್ಕ್ ಮಾಡ್ತಾರೆ, ನೀವೇನು ವರ್ಕ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಹೇಳಿ, ನೀವೇನು ವರ್ಕ್ ಮಾಡ್ತೀರಾ? ನಾನು ಆ್ಯಕ್ಚುಲಿ ಒಂದು 7 ವರ್ಷದಿಂದ ಒಂದೇ ಕಂಪ್ನಿಲಿ ಇದ್ದೀನಿ. ಮುತ್ತೂಟ್ ಫೈನಾನ್ಸ್ ಪರ್ಸ್ನಲ್ ಲೋನ್ ಡಿಪಾರ್ಟ್ಮೆಂಟಲ್ಲಿ ನಾನು ಕಲೆಕ್ಷನ್ ಮ್ಯಾನೇಜರ್. ಸೊ ನಮ್ಮ ಡಿಪಾರ್ಟ್ಮೆಂಟು ಪರ್ಸ್ನಲ್ ಲೋನ್ ಕಲೆಕ್ಷನ್ ಮ್ಯಾನೇಜರ್. ಸೊ ಅದ್ರ ಜೊತೆಗೆ ನಮ್ಮದು ರಿಯಲ್ ಎಸ್ಟೇಟು ಕನ್ಸ್ಟ್ರಕ್ಷನ್ನು ಮಾಡ್ತಿದ್ದೀನಿ ಸದ್ಯಕ್ಕೆ. ಮುಂಚೆ ಎಲ್ಲ ಅದ್ರ ಜೊತೆಗೆ ಏನೇನೋ ಮಾಡ್ತಾ ಇದ್ದೆ, ಈಗ ಇಷ್ಟು ಮಾಡ್ತಾ ಇದ್ದಾರೆ. ಆಯ್ತಾ, ನಾನು ಸೆಕ್ರೆಟರಿ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಇದು ಸುಮಾರು ಜನದ ಕ್ವಶನ್ ಆಗಿತ್ತು. ಆಯ್ತಾ, ಸೊ ಅದಕ್ಕೆ ಅದೊಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನ ಕೊಟ್ವಿ. ಮತ್ತೆ ಇನ್ನೊಂದೇನಂತ ಅಂದ್ರೆ, ನಿಮ್ಮಿಬ್ರದ್ದು ಎಕ್ಸಾಕ್ಟ್ ಅರ್ನಿಂಗ್ಸ್ ಇಬ್ಬರಿಂದ ಎಷ್ಟು ಅಂತ ಅಂದ್ಬಿಟ್ಟು, ಇದೆಲ್ಲ ತುಂಬಾ ಪರ್ಸನಲ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಬಟ್ ಒಂದು ಹೇಳ್ತೀನಿ, ಸ್ಯಾಲ್ರಿ ಅಥವಾ ಅರ್ನಿಂಗ್ಸ್ ಅಂತ ಬಂದಾಗ ನನ್ಗಿಂತ ನವೀನ್ ಅವ್ರದ್ದೇನೆ ಜಾಸ್ತಿ ಇರುತ್ತೆ. ಬಟ್ಟೆಗೆ ತೊಂದರೆ ಇಲ್ಲ, ಅಷ್ಟೇ ಹೇಳ್ಬೋದು. ಆಯ್ತಾ, ಆಮೇಲೆ ಇನ್ನೊಂದೇನಂತ ಅಂದರೆ, ಇದು ಈ ಕ್ವಶನ್ಸ್ ಆಯಿತು. ನಿಮ್ಮ ನೇಟಿವ್ ಯಾವುದು ಅಂತ ಕೇಳಿದ್ದೀರಾ. ಫ್ರೆಂಡ್ಸ್, ನಮ್ಮದು ನೇಟಿವ್ ಬಂದು KR ನಗರದ ಹತ್ರ ಕಲ್ಯಾಣಪುರ ಅಂತ ಅಂದ್ಬಿಟ್ಟು. ಬಟ್ ಇವ್ರ ಅಪ್ಪನ ಮನೆ ಬ್ಯಾಡ್ರಳ್ಳಿ, ಗಂಡನ ಮನೆ ಕಲ್ಯಾಣಪುರ, ಇಬ್ರದ್ದು ಒಂದೇ ತಾಲೂಕು. ನೇಟಿವ್ ಅಂತ ಬಂದಾಗ ನಮ್ದು KR ನಗರ ತಾಲೂಕಲ್ಲೇ ಬ್ಯಾಡ್ರಳ್ಳಿ ಅಂತ ಅಂದ್ಬಿಟ್ಟು, ಇವ್ರದ್ದು KR ನಗರ ತಾಲೂಕಲ್ಲಿ ಕಲ್ಯಾಣಪುರ ಅಂತ ಅಂದ್ಬಿಟ್ಟು. ಬಟ್ ನನಗೆ 4 ಇಯರ್ಸ್ ಇದ್ದಾಗ ನಾವು ಬಂದು ಮೈಸೂರಲ್ಲಿ ಸೆಟ್ಲ್ ಆಗಿದ್ದು. ಈಗ ನನಗೆ ಆಲ್ಮೋಸ್ಟ್ ಒಂದು 26 ವರ್ಷದಿಂದ ನಾವು ಇಲ್ಲೇ ಮೈಸೂರಲ್ಲೇ ಇರೋದು. ಸೊ ಮೈಸೂರಲ್ಲೇ ಸೆಟ್ಲ್ ಆಗಿರೋದು. ನಾವು ಹುಡ್ತಾಗ್ಲಿಂದ ಅಲ್ಲೇ ಇದ್ದೀವಿ, KR ನಗರದಲ್ಲೇ. ನಾನು ನಮ್ಮನ ಮನೆ KR ನಗರದಲ್ಲೇ ಇದ್ದಿದ್ದು. ನಮ್ಮ ಫಾದರ್ ಮೈಸೂರಲ್ಲಿ ವರ್ಕಿಂಗ್ ಇದ್ರು, ಅವ್ರಿಗೆ ರಿಟೈರ್ಡ್ ಆದಮೇಲೆ ನಮ್ಮಮ್ಮ ವರ್ಕಿಂಗ್ ಇರೋದ್ರಿಂದ ಊರಲ್ಲೇ ಇದ್ದಾರೆ. ನಾವು ಮೈಸೂರಲ್ಲಿ ವಾಸ ಇದ್ದೀವಿ. ಆಮೇಲೆ ಇನ್ನೊಂದೇನು ಗೊತ್ತಾ ರಮ್ಯಾ, ನಿಮಗೆ ಏಜ್ ಎಷ್ಟು ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ಕೇಳಿದ್ದೀರಾ. ಸೊ ನಾನು ಅಲ್ಲಲ್ಲೇ ಮಾರ್ಕ್ ಮಾಡ್ಕೊಬಿಡ್ತೀನಿ, ನಾನು ಏನೇನು ಹೇಳಿರ್ತೀನಿ ಅದನ್ನೆಲ್ಲ. ಸೊ ಆಯಿತಾ, ನಿಮ್ಮ ಏಜ್ ಎಷ್ಟು ಅಂತ. ಯೂಶಲಿ ಹೆಣ್ಮಕ್ಳು ಏಜ್ ಹೇಳೋದಕ್ಕೆ ನಿಮ್ಗೆ ಆಲ್ರೆಡಿ ನಾನೀಗ ಲಾಸ್ಟ್ ಕ್ವಶನ್ಗೆ ಏನು ಆನ್ಸರ್ ಮಾಡಿದೆ. ನಾನು 4 ಇಯರ್ಸ್ ಇದ್ದಾಗ ನಾನು ಮೈಸೂರಿಗೆ ಬಂದಿದ್ದು. ಈಗ ಆಲ್ರೆಡಿ ಮೈಸೂರಿಗೆ ಬಂದು 26 ಇಯರ್ಸ್ ಆಗಿದೆ ಅಂತ ಹೇಳಿದೆ. ಅಂದರೆ ನೀವು ನನ್ನ ಏಜ್ನ ಗೆಸ್ ಮಾಡಿರ್ತೀರ. ನನಗೆ ಏಜ್ ಬಂದೀಗ 30 ಇಯರ್ಸ್. ಸೊ 30 ಇಯರ್ಸ್. ನೆಕ್ಸ್ಟ್ ಜೂನ್ ಬಂದ್ರೆ ಆಮೇಲೆ ಈ ವಿಡಿಯೋ ನೋಡ್ಬಿಟ್ಟು ರಮ್ಯಾಕನ್ನ ಏಜ್ ಹೇಳಿದ್ರೆ ನವೀನ್ ಅವ್ರ ಏಜ್ ಹೇಳಲಿಲ್ಲ ಅನ್ಕೊಬಿಡಿ. ನನಗೆ 36, ಅವ್ರಿಗಿಂತ 6 ಇಯರ್ಸ್. ಅವ್ರಿಗೂ ನನಗೂ 6 ಇಯರ್ಸ್ ಡಿಫ್ರೆನ್ಸ್ ಇದೆ. ಮತ್ತೆ ನಂಗೆ ಕ್ವಾಲಿಫಿಕೇಶನ್ ಕೂಡ ಕೇಳಿದ್ರಿ. ಆ್ಯಕ್ಚುಲಿ ಫ್ರೆಂಡ್ಸ್, ನಂದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಅದು ಯಾವ ಬ್ರಾಂಚ್ ಅಂತಲೂ ಹೇಳ್ಬಿಡ್ತೀನಿ. ENC, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಈ ಒಂದು ಬ್ರಾಂಚಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿದ್ದು. ಇರ್ರಿ, ನನ್ನ ಫುಲ್ ಮಾತಾಡಿರಲ್ಲ ಇವರು
ಅಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನವೀನಣ್ಣ ಇನ್ನು ಹೆಂಗಾಗೋರು ಹೆಂಗೆ ಅಂತಂದ್ರಲ್ಲ ಆಗ್ಲೇ ಬಿಳಿಗಡ್ಡ ಬತ್ತೈತೆ ವಯಸ್ಸಾಗ ಇವ್ರು ಅದನ್ನ ಹೇಳ್ಬಿಡ್ಬೇಕು, ಇಲ್ಲ ನಾನ್ ಮಾತಾಡ್ತಾ ಇದ್ದೀನಿ ಸುಮ್ನಿರನ ಆಗ್ಲೇ ಹಿಂಗ್ ಹೋಗ್ತಾ ಇರ್ತಾರೆ. ನಾನು ಅಯ್ಯೋ ಏನಾಗ್ಬಿಡುತ್ತೆ, ಒಂದು ಟೆನ್ಷನ್ ಇರ್ತದೆ, ಓವರ್ ಲ್ಯಾಪ್ ಆಗ್ಬಿಡ್ತದ ಮಧ್ಯದಲ್ಲಿ ಅವರೆಲ್ಲ ಕಮೆಂಟ್ಸ್ ಹಾಕ್ತಾರೆ ಕಣ್ರಿ. ಅದು ನಮ್ಮಿಬ್ಬರಲ್ಲಿ ನಿಮ್ಗೆ ಬೈಯೋದು ಆಮೇಲೆ ನವೀನ್ ಅವ್ರಿಗೆ ಸ್ವಲ್ಪ ಈ ತರ ಭಯನೂ ನಮ್ಮಲ್ಲಿ ಇರ್ತದೆ. ಅಯ್ಯೋ ಓವರ್ ಲ್ಯಾಪ್ ಆದ್ರೂ ಒಂಥರ ಸಮಸ್ಯೆ ಆಗ್ಬಿಡುತ್ತಲ್ಲಪ್ಪ, ಆಮೇಲೆ ಹೇಳಷ್ಟರಲ್ಲಿ ಮರ್ತೋಗ್ಬಿಡುತ್ತಲ್ಲ ಅನ್ನೋ ಒಂದು ಇದು. ಆಯ್ತಾ, ನನ್ಗೆ ಏನು ನನ್ನ ಕ್ವಾಲಿಫಿಕೇಶನ್ ಬಗ್ಗೆ ಹೇಳ್ತಾ ಇದೆ ಆಯ್ತಾ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ENC ಏನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಬ್ರಾಂಚು. ಅದಾದಮೇಲೆ ನಾನು ಪಾಸ್ಟ್ ಔಟ್ ಬಂದು 2017 ಪಾಸ್ಟ್ ಔಟ್. ಸೊ ಇಂಜಿನಿಯರಿಂಗ್ ಏನೋ ಜೀವನದಲ್ಲಿ ನಾವು ಮಾಡೋದೇ ಒಂದು ಕೆಲಸ, ಓದೋದೇ ಒಂದು ಮಾಡೋದೇ ಒಂದು ಕೆಲಸ, ಹಂಗೇನೆ ಆಲ್ಮೋಸ್ಟ್ ಆಗಿದೆ. ಸೊ ಇವ್ರದ್ದು ಕ್ವಾಲಿಫಿಕೇಶನ್ ಬಂದು MA. ಸೊ ನೆಕ್ಸ್ಟ್ ಹಾಂ, ಆರ್ಯನ್ ಫುಡ್ ಬಗ್ಗೆ ಹೇಳಿ ರಮ್ಯಾ, ಮತ್ತು ಆರ್ಯನ್ಗೆ ಫೀಡ್ ಸ್ಟಾಪ್ ಮಾಡಿಸಿದ್ದೀರಾ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಫ್ರೆಂಡ್ಸ್, ಏನು ವರ್ಕಿಂಗ್ ವುಮೆನ್ ಆಗಿ ಸ್ವಲ್ಪ ಕಷ್ಟನೇ ಆಗುತ್ತೆ. ನಾನು ಆರ್ಯನ್ಗೆ ಈಗ ಫೀಡಿಂಗ್ ಸ್ಟಾಪ್ ಮಾಡಿದ್ದೀನಿ ಆ್ಯಂಡ್ ಅವ್ನು ಸಾಲಿಡ್ ಫುಡ್ ಎಲ್ಲನೂ ತಿಂತಾನೆ. ಅವನು ಅದು ಇದು ಅಂತ ಏನೂ ಅನ್ನಲ್ಲ. ಆಮೇಲೆ ಊಟದ ವಿಚಾರದಲ್ಲಿ ಅವನು ಬೆಳಿಗ್ಗೆ ಎಲ್ಲ ಏನಂತಂದರೆ ಅವನಿಗೆ ಮಲ್ಟಿಗ್ರೇನ್ದು ಅದು ತುಂಬ ಇಷ್ಟಪಟ್ಟು ಸಿರಿಮನೆ ವೆಂಚರ್ಸಿಂದ ತರಿಸ್ತಾ ಇದ್ದೀನಿ ನಾನು. ಅದು ಅವನಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ, ಇಷ್ಟಪಟ್ಟು ತಿಂತಾನೆ ಅವನು. ಹಾಗಾಗಿ ಒನ್ ಟೈಮ್ ಅವನಿಗೆ ಮಲ್ಟಿಗ್ರೇನ್ದು ಸರಿ ತಿನ್ನಿಸ್ತೀನಿ, ಅದು ತಿಂತಾನೆ. ಮತ್ತು ಬ್ರೇಕ್ಫಾಸ್ಟ್ ನಾವು ಇಡ್ಲಿ ದೋಸೆ ಈ ಥರ ಎಲ್ಲ ಮಾಡಿದಾಗ ಅದನ್ನು ಎಲ್ಲ ತಿಂತಾನೆ. ಮಧ್ಯಾಹ್ನ ಬೇಳೆ ಉಪ್ಸಾರಾಗಿರ್ಬೋದು ಅಥವಾ ತರಕಾರಿ ಸಾಂಬಾರಾಗಿರ್ಬೋದು, ಸ್ಮ್ಯಾಶ್ ಮಾಡಿ ತಿನ್ಸೋದಿರ್ಬೋದು, ಬಾಯ್ಲ್ ಮಾಡಿ ತಿನ್ಸೋದಾಗಿರ್ಬೋದು, ಅದೆಲ್ಲ ತಿಂತಾನೆ ಈಗ ಅವನು ಆಯ್ತಾ. ಇನ್ನು ಬಾಳೆಹಣ್ಣು ಫ್ರೂಟ್ಸು ಕೂಡ ಅವನಿಗೆ ಕೊಡ್ತಾ ಇದ್ದೀವಿ. ಬಾಳೆಹಣ್ಣು ಎಲ್ಲ ಇಷ್ಟಪಟ್ಟು ತಿಂತಾನೆ. ಸೊ ಅದು ಇದು ಅಂತ ಏನೂ ಇಲ್ಲ, ಅವನು ಏನು ಇಷ್ಟಪಟ್ಟು ತಿಂತಾನೆ ಅದನ್ನೆಲ್ಲ ಕೊಡ್ತೀವಿ. ಅವನು ಈವ್ನಿಂಗ್ ಟೈಮಲ್ಲಿ ಅವ್ನಿಗೇನಾದರೂ ಒಂದು ತಿನ್ಸೋದು, ಮತ್ತು ರಾತ್ರಿ ಮಲ್ಕೋಬೇಕಾದ್ರೆ ಸಾಲಿಡ್. ಯಾಕಂದರೆ ಈ ಹಾಲು ಏನು ಕುಡಿತಾನೆ ಈಗ 1 year ಆದಮೇಲೆ ನಾವು ಅವನಿಗೆ ಮಾಮೂಲಿ ನಂದಿನಿ ಮಿಲ್ಕ್ನೇ ಕೊಡ್ತಾ ಇರೋದು. ಸೊ ಅದನ್ನ ಕ್ವಾಂಟಿಟಿ ಬರ್ತಾ ಕಡಿಮೆ ಮಾಡಬೇಕು. ಮಕ್ಕಳಿಗೆ ಹಾಲ್ದು ಕ್ವಾಂಟಿಟಿ ಕಡಿಮೆ ಮಾಡಬೇಕು. ಡಾಕ್ಟರ್ ಹೇಳೋ ಪ್ರಕಾರ 1 ವರ್ಷ ತುಂಬಿದ್ಮೇಲೆ ಮಕ್ಕಳಿಗೆ 400 ml ಕೊಡಬೇಕು ಅಂತ, ಅಷ್ಟೇ ಕೊಡಬೇಕು. ಬಟ್ ಏನಾಗುತ್ತೆ ಅಂದ್ರೆ ಮಕ್ಕಳು ಆಲ್ ಆಫ್ ಅ ಸಡನ್ ಹಾಲು ಬಿಡ್ಸೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬರಬೇಕು. ಅವ್ನು ಸಾಲಿಡ್ ತಗೊಂತಾನೆ, ಈಗ ಹಾಲು ಕುಡಿತಾನೆ. ಈಗ ಇನ್ನು ಸ್ವಲ್ಪ ದಿನ ಆಗಲಿ, ಅಟ್ಲೀಸ್ಟ್ 1.5 ವರ್ಷ ಆಗಲಿ, ಸ್ವಲ್ಪ ಕಮ್ಮಿ ಮಾಡೋಣ. ಆಮೇಲೆ ಮಕ್ಳುಗಳಿಗೆ ಏನಪ್ಪಾ ಅಂದ್ರೆ ಫ್ರೂಟ್ಸ್ನ ಸೀಸನ್ ನೋಡಿ ಕೊಡಬೇಕು. ಸೀಸನ್ ಡಾಕ್ಟರ್ನು ಅದೇ ಸಜೆಸ್ಟ್ ಮಾಡ್ತಾರೆ. ಆಯ್ತಾ. ಆರ್ಯನ್ ಫುಡ್ಡು ಮತ್ತು ಫೀಡ್ ಬಗ್ಗೆ ಹೇಳಾಯಿತು. ಮತ್ತು ನಾವು ಯಾವ ಊರು ಅಂತಲೂ, ನಾವು ಅಟ್ ಪ್ರೆಸೆಂಟ್ ಇರೋದು ಮೈಸೂರು, ನಾವು ಮೈಸೂರಿನವರು. ಆಮೇಲೆ ಯಾರೋ ಒಬ್ರು ಹಾಕಿದ್ರು, ನಾನು ಕಂಟೆಂಟ್ಸ್ನ ಕೊಟ್ಟರೆ ನೀವು ರೀಲ್ಸ್ ಮಾಡ್ತೀರಾ ಅಂತ. ದಯವಿಟ್ಟು ಕೊಡಿ ಆಯ್ತಾ. ನಮಗೆ ಸಮಯದ ಅಭಾವ ಇರೋದ್ರಿಂದ ತಲೆ ಓಡಿಸೋದಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಸೊ ನೀವು ಒಳ್ಳೊಳ್ಳೆ ಕಂಟೆಂಟನ್ನು ನಮಗೆ ಸ್ಕ್ರಿಪ್ಟ್ನ ರೆಡಿ ಮಾಡಿಕೊಟ್ರೆ ನಾವು ಟ್ರೈ ಮಾಡ್ತೀವಿ ಆಯ್ತಾ. ಆಮೇಲೆ ಚಿಂಟು ಏನು ಎಜುಕೇಶನ್ ಮಾಡ್ತಿದ್ದಾಳೆ ನಿಮ್ಮ ಅಕ್ಕನ ಮಗಳು ಅಂತ ಕೇಳಿದ್ದೀರಾ. ಸೊ ಅವಳು ಕೂಡ ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ, ಬಟ್ ಅವಳು CS ಬ್ರಾಂಚ್, ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. ಆಮೇಲೆ ಮನಿ ಸೇವಿಂಗ್ಸ್ ಪ್ಲ್ಯಾನ್ ಬಗ್ಗೆ ಹೇಳಿ ಅಂತ ತುಂಬ ಜನ ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಬಂದಿರೋವಂಥ ಕ್ವಶನ್ಸು ಇದೇನೆ, ಮನಿ ಸೇವಿಂಗ್ಸ್ ಬಗ್ಗೆ ಹೇಳಿ ಅಂತ. ಫ್ರೆಂಡ್ಸ್, ನಾವೇನು ಸ್ಪೆಷಲಾಗಿ ಏನು ಮಾಡಲ್ಲ, ನೀವೆಲ್ಲರೂ ಏನು ಮಾಡ್ತಾ ಇದ್ದೀರಾ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಬಟ್ ಏನಾಗುತ್ತೆ ಅಂತ ಅಂದರೆ, ಈಗ ನಾನು ಹೇಳ್ತೀನಲ್ಲ, ಒಂದು ಪ್ಲ್ಯಾನ್ ಅಂತ ಫಸ್ಟು, ಈಗ ನಮ್ಮ ಹತ್ರ 100 ರೂಪಾಯಿ ಇದೆ ಅಂತಂದರೆ ಆ 100 ರೂಪಾಯಿಲಿ ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಬೇಕು ಅಂತ ಒಂದು ಚೌಕಟ್ಟನ್ನ ಹಾಕ್ಕೊಬೇಕು. ಮತ್ತು ಈ ತಿಂಗಳು ಮಂತ್ಲಿ ಬಜೆಟನ್ನ ಹಾಕ್ಕೊಬೇಕು. ಅಥವಾ ಒಂದು ವಾರ, ಈ ವಾರಕ್ಕೆ ನಾನು ಇಷ್ಟೇ ಖರ್ಚು ಮಾಡಬೇಕು, ಇದರಲ್ಲಿ ಇಷ್ಟು ಸೇವಿಂಗ್ಸ್ ಮಾಡಲೇಬೇಕು ಅನ್ನೋದು ಮೈಂಡಲ್ಲಿರಬೇಕು. ಇನ್ನೊಂದೇನಂತಂದರೆ, ನೀವು ದೊಡ್ಡದಾಗಿ ಆಸೆ ಪಡೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ. ಜೀವನದಲ್ಲಿ ನೀವು ನಾನು ದೊಡ್ಡ ಕಾರ್ ತೊಗೋತೀನಿ ಅಂತಲೇ ಪ್ಲ್ಯಾನ್ ಮಾಡಿ, ದೊಡ್ಡ ಮನೆ ಕಟ್ತೀನಿ ಅಂತಲೇ ಪ್ಲ್ಯಾನ್ ಮಾಡಿ. ಯಾಕೆ ನಾನೊಂದು ಸಿಂಗಲ್ BHK ಮನೆ ಮಾಡ್ಕೋಬೇಕು ಅಂತಲೇ ಅನ್ಕೋಬೇಡಿ. ಯಾವಾಗಲೂ ದೊಡ್ಡದಾಗಿ ಇರಲಿ ಆಸೆ. ಆವಾಗ ನಮ್ಮ ಆಲೋಚನೆನೂ ದೊಡ್ಡದಾಗಿದ್ದಾಗ ನಾವು ಮಾಡೋ ಕೆಲಸ ಕಾರ್ಯಗಳು ದೊಡ್ಡದಾಗೇ ಇರುತ್ತೆ, ದುಡ್ಡು ಕೂಡ ದೊಡ್ಡದಾಗೇ ಬರುತ್ತೆ. ಸೊ ನಾವು ಯಾವತ್ತೂ ಆಕಾಶದ ಏನಂತ ಏನು ಗೊತ್ತಾ, ಈ ವಿಚಾರವಾಗಿ ಫಿಲ್ಮ್ ಆಕ್ಟ್ರು ಯಶ್ ಅವರೇ ಹೇಳ್ಬಿಟ್ಟು, ರಾಕಿಂಗ್ ಸ್ಟಾರ್ ಅವರು, ಏನು ಗೊತ್ತಾ, ಆಸೆ ಕನಸು ಕಾಣೋದಕ್ಕೆ ಬೌಂಡ್ರಿ ಹಾಕೊಂಬೇಡಿ, ಕನಸು ಕಾಣಿ, ದೊಡ್ಡದಾಗೆ ಕಾಣಿ ಅಂತ. ಅದು ದೊಡ್ಡದಾಗಿ ಕನಸು ಕಂಡ್ರೆ ತಾನೇ ನಾವು ಅದನ್ನ ಕನಸು ಮಾಡ್ಕೊಳ್ಳೋದಕ್ಕೆ ಹೋರಾಡ್ತೀವಿ. ನಾವು ಕನಸೇ ಕಟ್ಟಲಿಲ್ಲ, ಕನಸು ಕಟ್ಟೋದೇ ಚಿಕ್ಕದಾಗಿ ಅಂದ್ರೆ ಆ ಕನಸು ನೆರವೇರೋಷ್ಟ್ರಲ್ಲಿ ಇನ್ನೂ ಚಿಕ್ಕದಾಗಿರುತ್ತೆ. ಸೊ ಒಂದು ಪ್ರಾಪರ್ ಪ್ಲಾನ್ ಇರಲಿ. ಪ್ಲಾನ್ ಇಲ್ಲದೆ ಏನು ಮಾಡಬೇಡಿ. ನಮ್ಮ ಹತ್ರ 100 ರೂಪಾಯಿ ಇದೆ ಅಥವಾ 50 ರೂಪಾಯಿ ಇದೆ ಅಂತಂದ್ರೆ ಆ 50 ರೂಪಾಯಿನ ಪ್ರಾಪರ್ ಆಗಿ ಯೂಟಿಲೈಸ್. ಸೀರಿಯಸ್ಲಿ ಹಂಗಿದೆ. ನಾನು ಇಂಥದ್ದು ಮಾಡಬೇಕು ಅಂದರೆ ನಾನು ರಮ್ಮಿಂಗೆ 100 ಸಲ ಹೇಳಿರ್ತೀನಿ ಅದನ್ನ.
ಇದನ್ನ ಮಾಡ್ತೀನಿ ಅಂತ ಮಾಡೋದು ಅದೇನೋ ಗೊತ್ತಾ ಮ್ಯಾನಿಫೆಸ್ಟ್ ಆದ್ರೂ ಆಗ್ಬೋದು. ಕೆಲವರು ಯಾರೋ ಒಬ್ರು ಹಾಕಿದ್ರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ, ನಮ್ಗೆಲ್ಲೋ ಏನ್ ಅನ್ಸುತ್ತೆ ಅಂತಂದ್ರೆ ನಾವ್ ಯಾವಾಗ್ಲೂ ಅದನ್ನ ಹೇಳೋದ್ರಿಂದ ಅನ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅದಾಗುತ್ತೆ ಅಂತ ನಮಗೂ ಎಷ್ಟೋ ಸಲ ಅನುಭವ ಆಯ್ತು. ಆಮೇಲೆ ಫ್ರೆಂಡ್ಸ್, ಇನ್ನೂ ರೆಗ್ಯುಲರ್ ಆಗಿ ಇನ್ನೊಂದಷ್ಟು ಕಮೆಂಟ್ ಬಂದಿದ್ದು, ನಿಮ್ದು ಇನೋವಾ ಕ್ರಿಸ್ಟಾ ಕಾರು ಏನಾಯ್ತು ಅಂತ ಅಂದ್ಬಿಟ್ಟು ಸುಮಾರು ಜನ ಕಮೆಂಟ್ ಮಾಡಿದ್ರಿ. ನಮ್ಗೆ ಏನಂತ ಅನ್ಸುತ್ತೆ ಅಂತ ಅಂದ್ರೆ, ನಿಮ್ಗೆ ಈ ಹಿಂದೆನೂ ಅಷ್ಟೇ ನಾವು ಇನೋವಾ ತಗೊಂಡಿದ್ವಿ. ಇನೋವಾ ಕ್ರಿಸ್ಟಾ ಅನ್ನೋದು ಡ್ರೀಮ್ ಆಯ್ತಾ ನನ್ನ ಗಂಡನ್ಗೆ, ಅದೊಂದು ಕನಸು. ನಾನು ಸೀರಿಯಸ್ಲಿ ಹೇಳ, ನಾನು ಇನೋವಾ ಅನ್ನೋದನ್ನ ಓಡಿಸಿದ್ಮೇಲೆ ನನಗೆ ಅದು ಕ್ರೇಜ್ ಬಂತು, ಇನೋವಾ ತಗೊಂಡೆ. ಅದ ಕ್ರಿಸ್ಟಾನ ನಾನು ಬೇರೆಯವ್ರ ಕಾರ್ನ ಯಾಕೆ ಇಸ್ಕೊಂಡು, ನನಗೆ ಅದೊಂದು ಹಠ ಇತ್ತು. ಕ್ರಿಸ್ಟಾ ಎಲ್ಲ ಬಂದಮೇಲೆ ನಾನು ತಗೊಂಡ್ರೆ ನಾನು ಓಡಿಸಿದ್ರೆ ಕ್ರಿಸ್ಟಾನ ನಾನು ತಗೊಂಡೇ ಓಡಿಸ್ಬೇಕು ಅನ್ನೋ ಹಠ ಇತ್ತು. ಆಮೇಲೆ ಇನ್ನೊಂದೇನಂತ ಅಂದರೆ, ಈ ಕಾರ್ ಬಗ್ಗೆ ಹೇಳಬೇಕಾದ್ರೆ, ಒಂಥರ ನಾವು ಈಗ 22-23 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ ಈಗ ಈ ಕ್ರಿಸ್ಟಾಗೆ, ಕಾರ್ಗೆ. ಅದು ಯಾವ ಥರ ಅಂದರೆ, ಅದು ಒಂದು ಕನಸು. ನಾವು ಅದನ್ನ ಹೊಸದು ಫಸ್ಟ್ ತಗೊಂತೀನಿ ಅಂತಂದ್ರೆ ನಮ್ಗೆ 30-32 ಲಕ್ಷ, GST ಕಡಿಮೆ ತುಂಬಾ ರೀಸೇಲ್ ಇರುವಂತ ಗಾಡಿ ಅದು. 30-32 ಲಕ್ಷ ಆಗುತ್ತೆ. ಬಟ್ ನಮ್ಗೇನಂತ ಅಂದ್ರೆ, ನಮ್ಗೆ ಶೋರೂಮ್ ಇಂದ ಆಚೆ ಬಂತು ಅಂದ್ರೆ ಮುಗೀತು ಅದ್ರ ಪ್ರೈಸ್. ಕಾರ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂಡ್ ನಾವು ತುಂಬಾ ಇಷ್ಟಪಟ್ಟೇನೆ ತಗೊಂಡಿದ್ದು. ನಾವು ಇನೋವಾ ತಗೊಂಡಾಗ್ಲಿ ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ನಾವು ಇನೋವಾ ತಗೊಂಡಾಗ ಏನಾಯ್ತು ಅಂತಂದ್ರೆ, ನಮ್ಗೆ ಮೇ ಬಿ ಇನೋವಾ ಅಥವಾ ಇನೋವಾ ಕ್ರಿಸ್ಟಾ ಅನ್ನೋದು ನಮ್ಮ ಮನೇಲಿ ಬಂದು ನಿಂತ್ಕೊಂಡ್ರೆ ಹಿಂದೆಗಡೆನೆ ಭೂಮಿ ತಗೊಳ್ಳೋ ಅಂತ ಅವಕಾಶನೂ ಬರುತ್ತೆ ಅನ್ಸುತ್ತೆ. ಸೊ ಲಾಸ್ಟ್ ಟೈಮು ಕೂಡ ಇದೇ ತರ ಆಯ್ತು ಫ್ರೆಂಡ್ಸ್. ನಾವು ಅದನ್ನ ಮತ್ತೆ ವಾಪಸ್ ಕೊಟ್ಬಿಟ್ಟಿದೀವಿ ಈಗ ಕ್ರಿಸ್ಟನ. ಅಂಡ್ 2 ಕಾರ್ದು ಫೋಟೋ ಮೆಮೊರಿ. ಅಥರ್ವ ಒಂದೊಂದು 3-4 ತಿಂಗಳಿದ್ದ, ಕ್ರಿಸ್ಟಾ ಅಲ್ಲ ಇದು ಇನೋವಾ ತಗೊಂಡಾಗ. ಇಲ್ಲ, ನಾನು ಏನೋ ಹೇಳ್ತಾ ಇದ್ದೆ, ನಂಗೆ ಮರ್ತೋಗುತ್ತೆ ಬಿಡ್ರಿ ಆಯ್ತಾ. ನಾವು ಕರೆಕ್ಟಾಗಿ ಇನೋವಾ ತಗೊಂಡ್ವಿ. ಇನೋವಾ ತಗೊಂಡಿದ್ದು ಎಷ್ಟು ತಿಂಗಳಾಗಿತ್ತು ರೀ ಅವಾಗ? 8 ತಿಂಗಳಾಗಿತ್ತು. 8 ತಿಂಗಳಾಗಿತ್ತು. ಅದಕ್ಕೆ 8 ತಿಂಗಳಾದ್ರೂ ಆಗಿತ್ತು. ಹಿಂದೆಗಡೆನೆ ನಮಗೆ ಒಂದು 2 ಸೈಟ್ಗೆ ಅವಕಾಶ ಬಂತು. ನಮ್ಗೆ ಏನ್ ಅನ್ಸ್ತು ಆ ಮೂಮೆಂಟ್, ಕಾರ್ ಏನು EMI ಅಲ್ಲಾದ್ರೂ ನಾವು ತಗೊಂಡ್ಬಿಡ್ಬೋದು. ಆಮೇಲೆ ಜಾಗದಲ್ಲಿ ಜಾಗ ತಗೊಳಕ್ಕಾಗಲ್ಲ, ಕಾರ್ ನಮ್ಮ ಹತ್ರ ದುಡ್ಡಿದ್ರೆ ಶೋರೂಮ್ ಹೋಗಿ ಬುಕ್ ಮಾಡಿ ತಗೊಂಡ್ ಬರ್ಬೋದು. ಸೇಮ್ ನೀವು ಕ್ರಿಸ್ಟಾ ಕೊಟ್ರೆ ಕ್ರಿಸ್ಟಾ ತಗೋಬಹುದು. ಜಾಗ ಪರ್ಟಿಕ್ಯುಲರ್ ಆಗಿರೋ ಜಾಗನ ನಾವು ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಅದೇ ಜಾಗ ನಮಗೆ ಸಿಗುತ್ತೆ ಅಂತ ಹೇಳೋದಕ್ಕಾಗ. ಸೊ ಅದೇನಾಯ್ತು, ಅದೇ ಇಂಟೆನ್ಷನ್ ಅಲ್ಲಿ ಓಕೆ ಬಿಡು ಶೋರೂಮ್ದೇ ತಗೊಳ್ಳೋಣ ಅನ್ನೋ ಇಂಟೆನ್ಷನ್ ಅಲ್ಲಿ ಕೊಟ್ಬಿಟ್ಟು. ಅದು ಆಕ್ಚುಲಿ ನಮ್ಗೆ ಅದು ಇನ್ವೆಸ್ಟ್ ಮಾಡಿದ್ದನ್ನ ಅದು ಈಸಿ ರಿಟರ್ನ್ಸ್ ತರ ಸಿಕ್ತು. ಅಷ್ಟು ಫಾಸ್ಟ್ ಗ್ರೋತ್ ಆಯ್ತು ಅದು. ಏನ ಇನೋವಾ ಕೊಟ್ಬಿಟ್ಟು ನಾವು ಸೈಟ್ಸ್ ತಗೊಂಡ್ವೋ, ಅದರಿಂದ ನಮ್ಗೆ ಬಹಳ ಅನುಕೂಲ ಆಯ್ತು. ಇನೋವಾದಲ್ಲೂ ನಂಗೆ ಲಾಸ್ ಆಗ್ಲಿಲ್ಲ. ಅದು ಲಾಸ್ ಆಗ್ಲಿಲ್ಲ, ಜಸ್ಟ್ ನಾನು ತಗೊಂಡಿದ್ದಕ್ಕಿಂತ 30,000 ಅಷ್ಟೇ ಲಾಸ್ ಆಗಿದ್ದು. ಸೊ ಅದಾಯ್ತು ಆಯ್ತಾ. ಈಗ ನೀವೆಲ್ಲ ನೋಡಿದೀರಾ, ಕ್ರಿಸ್ಟಾ ಕೂಡ ತಗೊಂಡ್ವಿ. ಅದೇನೋ ನಮ್ಗೆ ಕ್ರಿಸ್ಟಾ ಕೂಡ ಬಂದಾದ್ಮೇಲೆ ನಮ್ಗೆ ಪ್ರಾಪರ್ಟಿದು ಕೂಡ, ಇವ್ರು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಇರೋದ್ರಿಂದ ಅವ್ರಿಗೆ ಒಂದು ಒಳ್ಳೇದು ಅಂತಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಥರ ಬಂತು. ಬಟ್ ಎಲ್ಲಿ ಫ್ರೆಂಡ್ಸ್, ಒಂದು ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? 1.5 ವರ್ಷ ಆಯಿತು. ಹೋಮ್ ಲೋನ್ ಇದೆ, ಕಮಿಟ್ಮೆಂಟ್ಸು, ಇದ್ರ ಮಧ್ಯ ಹೆಂಗೆ ಈಗ ಒಂದೇನೋ ಒಂದು ಕಾರ್ ತಗೋಬೇಕು ಅನ್ನೋ ಮೈಂಡ್ ಸೆಟ್ ಇರ್ತಿತ್ತು. 22-23 ಲಕ್ಷ ಕೊಟ್ಟು ನಾವು ಇದು ಕ್ರಿಸ್ಟಾ ತಗೊಂಡ್ ಬಂದ್ವಿ. ಇವಾಗ ಸೈಟ್ ಬಂತು. ಕ್ರಿಸ್ಟಾ ತಗೊಳಕ್ಕಿಂತ ಮುಂಚೆನೆ ನಮ್ಗೆ ಆ ಸೈಟ್ ಬಗ್ಗೆ ಗೊತ್ತಾಗಿದ್ದಿದ್ರೆ ನಾವು ಅದಕ್ಕೆ ಮುಂದೂಡ್ತಾ ಇದ್ವಿ. ಫ್ಯೂಚರ್ ಅಲ್ಲಿ ತಗೋಣ, ಇನ್ನೂ 1-2 ವರ್ಷ ಲೇಟ್ ಆಗ್ಲಿ, 3 ವರ್ಷ ಲೇಟ್ ಆಗ್ಲಿ ಅನ್ನೋ ತರ. ಆಕ್ಚುಲಿ ನನ್ನ ಪ್ಲಾನ್ ಇದ್ದಿದ್ದು ಒಂದು 40 ಇಯರ್ಸ್ ಒಳಗೆ ಕ್ರಿಸ್ಟಾ ತಗೋಬೇಕು ಅಂತ. ಆಯ್ತಾ, ಹಂಗಾಯ್ತು. ಅದಾದ್ಮೇಲೆ ಇದು ಬಂತು. ಮತ್ತೆ ಈಗ ಹೆಂಗೆ ಅಂತಂದ್ರು, ಈಗ ಹೆಂಗೆ ಅಂದ್ರೆ ಏನ್ ಮಾಡೋದಿಕ್ಕಾಗುತ್ತೆ. ನಾನು ಅವ್ರಿಗೆ ಆಪ್ಷನ್ ಬಿಟ್ಟೆ, ನೋಡಿ ನವೀನ್, ನನ್ಗೆ ಓಡಾಡೋದಿಕ್ಕೆ ಒಂದು ಕಾರ್ ಬೇಕು, ಕಾರ್ ಇದೆ, ಮಕ್ಕಳು ಕೂಡ ಇನ್ನು ಚಿಕ್ಕವರು. ಇದೆರಡು ಆಪ್ಷನ್ ಬಂದಾಗ ನಮ್ಗಿಲ್ಲ, ಭೂಮಿಗೆ ಹೋಗೋಣ, ಇಬ್ರು ಮಕ್ಳಿದ್ದಾರೆ ಅಂತ ಅದೊಂದು ಜವಾಬ್ದಾರಿ ಇದೆ ಅದನ್ನ. ಸೊ ಹಾಗಾಗಿ ನಾವ್ ಅದನ್ನ ಮಾಡ್ಲೇಬೇಕಾಯ್ತು. ಸೊ ಅಲ್ಲಿ ಏನು ಈಗ ನಾವ್ ಏನ್ ಸೇಲ್ ಮಾಡಿದೀವಿ ಅದಕ್ಕಿಂತ ಡಬಲ್ಗಿಂತ ಸ್ವಲ್ಪ ಜಾಸ್ತಿ ಅಮೌಂಟೇ ನಾವು ಸೈಟ್ ಪರ್ಚೇಸ್ಗೆ ಇನ್ವೆಸ್ಟ್ ಮಾಡ್ಬೇಕಾಗಿರೋದು. ಹಾಗಾಗಿ ನೀವೆಲ್ಲ ಕೇಳ್ತಾ ಇದ್ರಲ್ಲ, ರಮ್ಯಾ ಆ ಜುವೆಲ್ಸ್ ಯಾಕೆ ಹಾಕೊಳ್ಳಿಲ್ಲ, ಈ ಜುವೆಲ್ಸ್ ಯಾಕೆ ಹಾಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು. ಸೊ ಕಮಿಟ್ಮೆಂಟ್ಸ್ ಹಿಂಗಿರುತ್ತೆ. ಸೊ ನಾವು ಜುವೆಲ್ಸ್ ಮಾಡ್ಸೋದೇ ನಮ್ ಕಷ್ಟಗಳು ಆಗುತ್ತೆ ಅಂತ. ಸೊ ಯಾಕೊತ್ತಾ, ಯಾರ ಹತ್ರನೂ ಹೋಗಿ ನಿಲ್ಲಕ್ ಬಿಡಲ್ಲ ಅದು. ರಮ್ಯಾ ಯಾವಾಗ್ಲೂ ಅದನ್ನ ಹೇಳ್ತಾ ಇರ್ತಾರೆ, ನಮ್ಮ ಹತ್ರ ನಾವು ಏನು ಒಂದು 10,000 ಇದ್ರು ತಗೊಂಡೋಗಿ ಗೋಲ್ಡ್ ತಗೊಂಡ್ಬಿಡೋದು ರಮ್ಯಾ ಯಾವಾಗ್ಲೂ. ಅದು ಯಾಕೆ ಅಂದ್ರೆ ನಾನು ಹಂಗೆ ಇದು ಮಾಡ್ತೀನಿ, ಯಾಕಂದ್ರೆ ನನ್ಗೆ ಯಾರ ಮುಂದೆನೂ ಬೇಡೋ ಪರಿಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇ. ಆಯ್ತಾ, ಅದೆಲ್ಲ ಆಯ್ತು. ಹಾಗಾಗಿ ಈಗ ಕ್ರಿಸ್ಟಾ ಏನಾಗಿದೆ ಅಂತ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ.
ಇನ್ನು ನೆಕ್ಸ್ಟು ಈಗ ಸೈಟು ಅದು ಇದು ಅಂತನಲ್ಲ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ, ಸರಿನಾ? ಆಮೇಲೆ ನೆಕ್ಸ್ಟು ನಿಮ್ಮ ಅತ್ತೆ ಮಾವ ಮದ್ವೆಗೆ ಬಂದಿರಲಿಲ್ವಾ ನಿಮ್ಮ ತಮ್ಮನ ಮದ್ವೆಗೆ ಅಂತ ಕೆಲವ್ರು ಕಮೆಂಟ್ ಹಾಕಿದ್ದೀರಾ, ಕೇಳಿದ್ದೀರಾ. ಬಂದಿದ್ರು ಅವರು, ರಾತ್ರಿ ಹಳದಿ ಶಾಸ್ತ್ರಕ್ಕೂ ಬಂದಿದ್ರು, ರಾತ್ರಿ ರಿಸೆಪ್ಷನ್ಗೂ ಬಂದಿದ್ರು, ಮಾರ್ನಿಂಗ್ ದಾರೆಗೂ ಬಂದಿದ್ರು, ಅದಾದ್ಮೇಲೆ ಬೀಗ್ರೂಟಕ್ಕೂ ಕೂಡ ಬಂದಿದ್ರು. ನಮ್ಮ ಅತ್ತೆ ಮಾವ ಬಂದಿದ್ರು. ಈಗ ಎಲ್ಲ ನಾರ್ಮಲ್ ಆಗಿದ್ದಾರೆ. ಇವರಮ್ಮ ಮಾತಾಡ್ಸಿದ್ದಾರೆ, ನಾರ್ಮಲ್ ಆಗಿದೆ ಆಯ್ತಾ. ಆಮೇಲೆ ಕಲ್ಯಾಣ್ಪುರ ಅಂದ್ರೆ ಇವರಿಗೆ ಜಮೀನ್ ಇದೆಯಾ ಅಂತ ಕೇಳಿದ್ದೀರಾ. ಹೌದು, ಜಮೀನ್ ಇದೆ. ಸೊ ಹೋಗ್ಬಿಟ್ಟು ನಾನು ವಿಡಿಯೋ ಕೂಡ ಮಾಡಿದ್ದೆ, ನಿಮ್ಗೆ ನನ್ನ ಬ್ಲಾಗ್ ನೋಡಿರೋರಿಗೆ ಗೊತ್ತಾಗುತ್ತೆ ಆಯ್ತಾ. ಆಮೇಲೆ ಇನ್ನೊಂದೇನೋ ಬರ್ದಿದ್ದೀನಿ ಇಲ್ಲಿ, ನನಗೆ ಏನೋ ಬರ್ದಿದ್ದೀನಿ, ಅದು ನನಗೆ ಅರ್ಥ ಆಗ್ತಿಲ್ಲ. ಅದೇನೋ ರಕ್ಷಿತನ ಬಗ್ಗೆನೇ ಏನೋ ಕೇಳಿರೋದು, ನಂಗೆ ಅರ್ಥನೇ ಆಗ್ತಿಲ್ಲ. ರಕ್ಷಿತಾ ಅವರು ಫಸ್ಟ್ ನಿಮಗೆ ಯಾರ ಕಡೆಯಿಂದ ರಕ್ಷಿತನ ತೋರಿಸಿದ್ದು, ಯಾರ ಕಡೆಯಿಂದ ಪರಿಚಯ ಆಗಿದ್ದು ಅಂತ ಅಂದ್ಬಿಟ್ಟು, ಇವ್ರ ಮಾವನ ಮಗಳು ಆಯ್ತಾ, ಇವ್ರ ಮಾವನ ಮಗಳು ಈ ಥರ ಹಿಂಗೆ ಒಂದು ಹುಡುಗಿ ಇದೆ ಅಂತ ಅಂದ್ಬಿಟ್ಟು ರಕ್ಷಿತನ ಪ್ರೊಫೈಲ್ನ ಕಳಿಸಿದ್ರು. ಅದಾದ್ಮೇಲೆ ನಾವು ಹೋಗಿ ನೋಡಿದ್ವಿ. ಆಮೇಲೆ ಅವರು ಎಲ್ಲ ಬಂದು ನೋಡಿದ್ರು. ಆಮೇಲೆ ಓಕೆ ಆಯಿತು. ಇನ್ನೊಬ್ಬರು ನಮ್ಮ ಮಾವನ ಮಗಳ ಹಸ್ಬೆಂಡು ಇವ್ರ ರಿಲೇಷನ್, ಸೊ ಅವರೇ ತೋರಿಸಿದ್ದು. ಆಮೇಲೆ ಮಾತು ಬರ್ತಿಲ್ಲ ನನ್ನ ಮಗುಗೆ, ಅದ್ರ ಬಗ್ಗೆ ನಮ್ಗೆ ತುಂಬ ವರಿ ಆಗ್ಬಿಟ್ಟಿದೆ, ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಕೆಲವರು ಅಂತ ಯಾರೋ ಒಬ್ರು ಹೇಳಿದ್ದೀರಾ. ಸೊ ಅದು ನೋಡಿದಾಗ ನನಗೂ ಬೇಜಾರಾಯಿತು. ಇದನ್ನ ನಾವು ಫೇಸ್ ಮಾಡಿರ್ತೀವಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಸಮಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಮಕ್ಕಳು ಖಂಡಿತವಾಗ್ಲೂ ಮಾತಾಡ್ತಾರೆ. ನಮ್ಮ ಅತ್ತಪ್ಪ ತುಂಬ ಮಾತಾಡ್ತಾನೆ ಇವಾಗ. ನಾನು ಆ ವಿಚಾರವಾಗಿ ನಿಮ್ಗೊಂದು ಹೇಳ್ತೀನಿ. ನಾವು ಇದನ್ನೆಲ್ಲ ಫೇಸ್ ಮಾಡೋದ್ರಿಂದ ಮಗುಗೆ ಸ್ವಲ್ಪ ಟೈಮ್ ಕೊಡಿ. ಏನು ಮಾಡಿ ಗೊತ್ತಾ, ರಾತ್ರಿ ಹೊತ್ತು ಇಲ್ಲ ಬೆಳಿಗ್ಗೆ ಟೈಮು, ರಾತ್ರಿ ಮಲಗಿಸ್ಬೇಕಾದ್ರೆ ಇಲ್ಲ ಬೆಳಿಗ್ಗೆ ಹೊತ್ತು ಇದ್ದಾಗ ಆ ಮಕ್ಕಳದು ಮನಸ್ಸು ನಾವು ಏನು ಹೇಳಿದ್ರು ಕೇಳೋತ್ತರ ಇರುತ್ತೆ. ಸೊ ನೀವು ನಾನು ನನ್ನ ಮಗನಿಗೆ ಮಾತಾಡಿಸ್ಬೇಕಾದ್ರೆ ಸೆಂಟೆನ್ಸ್ ಮಾಡಿ, ಅಪ್ಪ ನೀನು ನನಗೆ ತುಂಬ ಇಷ್ಟ, ಈ ಥರ ಮಾತನ್ನ ಪದೇ 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 ಮಕ್ಕಳ ಹತ್ರ ಹೇಳಿದಾಗ ಅವ್ರು ಅದನ್ನು ಟ್ರೈ ಮಾಡ್ತಾರೆ. ನಾನು ಸೀರಿಯಸ್ಲಿ ನಾವು ಮಲ್ಕೊಂಡಾಗ ನನ್ನ ಮಗನಿಗೆ ಅದನ್ನೇ ಹೇಳ್ತಾ ಇದ್ದೆ, ಅಪ್ಪ ನನಗೆ ನೀನು ತುಂಬ ಇಷ್ಟ. ಫಸ್ಟು ಅಪ್ಪ ಅಂದ, ಆಮೇಲೆ ನನಗೆ ನೀನು ತುಂಬ ಇಷ್ಟ, ಆ ಥರ ಎಲ್ಲ ಹೇಳಿ ಪದೇ 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 ಒಂದೊಂದನ್ನೇ ಪದೇ ಪದೇ ಹೇಳಿಸ್ತಾರೆ. ಆಟೋಮೆಟಿಕ್ಕಾಗಿ ಬರುತ್ತೆ. ಮತ್ತು ಬೆಳಿಗ್ಗೆ ಎದ್ದು ನಾಲ್ಗೆಗೆ ಸ್ವಲ್ಪ ಜೇನುತುಪ್ಪನ ಸವರಿ ಬರುತ್ತೆ ಮಾತು. ಸೊ ನಮ್ಮ ಅಥರ್ವ ತುಂಬಾ ಮಾತಾಡ್ತಾನೆ, ಬಟ್ ಕೆಲವೊಂದು ಇನ್ನೂ ಸ್ಪಷ್ಟತೆ ಬರಲ್ಲ. ಬಟ್ ಮಾತು ಬಂದಿದೆ, ಮಗುಗೆ ಕಿವಿ ಕೇಳಿಸುತ್ತೆ ಅಂದ್ರೆ ಮಾತಕ್ಕೂ ಬರುತ್ತೆ, ಗಾಬರಿ ಆಗ್ಬೇಡಿ. ಸೊ ಫ್ರೆಂಡ್ಸ್, ಇದು ಮ್ಯಾಕ್ಸಿಮಮ್ ಮತ್ತೆ ನಿಮ್ದು ಗೋಲ್ಡ್ ಕಲೆಕ್ಷನ್ ಜುವೆಲ್ರಿದು ಒಟ್ಟಿಗೆ ಮಾಡಿ ಅಂತ ಮಾಡಿದ್ದೀರಾ. ಸದ್ಯಕ್ಕಂತೂ ಮಾಡೋದಕ್ಕಾಗಲ್ಲ, ಫ್ಯೂಚರಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ ಆಯ್ತಾ. ಸೊ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡೋಣ. ನಿಮ್ದು ಮೋಸ್ಟ್ ಆಫ್ ದ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಹೌದು, ಹಾನೆಸ್ಟ್ ಆಗಿ ಇರೋ ವಿಷಯನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.